ಬೋಳಂಗಡಿ ಬೊಗಳೇ ಬಿಡೋದು. ಹಾಗೆ ನಾನು ಎಲ್ಲರಲ್ಲಿ ಹೇಳ್ತೇನೆ, ಇವನ ಯೂಟ್ಯೂಬನ್ನು ನೀವು ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಯಾಕೆಂದರೆ ಈ ರೀತಿ ಇವನು ಬಾಯಿಗೆ ಬಂದದ್ದು ಮಾತಾಡೋದು ಹೇಳುವಾಗ ನನಗೆ ಕೇಳಬೇಕು, ಇವ ತಾಯಿಯ ಗರ್ಭದಿಂದ ಹುಟ್ಟಲಿಲ್ವಾ, ಯಾವುದಾದ್ರೂ ನಾಯಿಗೆ ಹುಟ್ಟಿದಾನ ಅಂತ ಕೇಳಬೇಕು. ಒಬ್ಬ ಹಿರಿಯ ಪತ್ರಕರ್ತ ಇದ್ದಾನೆ ಮಂಗಳೂರಲ್ಲಿ, ಬೋಳಂಗಡಿ ಅಂತ. ನಾನು ಹಲವು ಸಲ ಅವನ ಬಗ್ಗೆ ಹೇಳಿದೆ. ಇವೊಂದೊಂದು ಯೂಟ್ಯೂಬ್ ನೇರ ಮಾತು ಅಂತ. ಇವನಿಗೆ ಮಾತಾಡುವಾಗ ಇವನ ಬಾಯಿಯಲ್ಲಿ ನೇರ ಮಾತೇ ಬರುವುದಿಲ್ಲ. ಯಾವತ್ತೂ ಇವನು ಮಾತಾಡುವಾಗ ಹೀಗೆ ಮಾತಾಡೋದಲ್ಲದೆ ಇವನಿಂದ ನೇರ ಮಾತು ಬರುವುದಿಲ್ಲ. ನಾನು ಇವತ್ತು ಅವನಿಗೆ ಯಾಕೆ ಹೇಳ್ತಾ ಇದ್ದೇನೆಂದರೆ, ಮೊನ್ನೆ ಆದಿತ್ಯವಾರ ಇವನದೊಂದು ಯೂಟ್ಯೂಬಲ್ಲಿ ಹಾಕಿದ, ಚಡ್ಡಿ ಬಿಟ್ಟು ಓಡಿ ಹೋದ ತಿಮರೋಡಿ ಅಂತ. ನನಗೆ ಇವನ ಹತ್ರ ಪ್ರಶ್ನೆ ಕೇಳಬೇಕು, ಇವನು ಯಾವತ್ತೂ ಮಾತಾಡೋದೇ ಒಳ ಉಡುಪಿನ ಬಗ್ಗೆ. ಮೊದಲೊಂದು ಸೌಜನ್ಯನ ವಿಷಯದಲ್ಲಿ ಇವ ಒಳ ಉಡುಪಿನ ಬಗ್ಗೆ ಕಾರ್ಯಕ್ರಮ ಮಾಡಿದ. ಈಗ ಮಹೇಶಣ್ಣನ ಚಡ್ಡಿಯ ಬಗ್ಗೆ. ನನಗೆ ಇವನ ಹತ್ರ ಪ್ರಶ್ನೆ, ಇವನಿಗೂ ಈ ಒಳ ಉಡುಪು ಚಡ್ಡಿಗೂ ಏನು ಸಂಬಂಧ ಅಂತ. ತಮಗೆಲ್ಲರಿಗೂ ಗೊತ್ತಿರಬೇಕು, ಸೌಜನ್ಯನ ಪ್ರಕರಣದಲ್ಲಿ ಸಹ ಒಳ ಉಡುಪು ಇರಲಿಲ್ಲ. ಪೋಸ್ಟ್ಮಾರ್ಟಮ್ ಮಾಡುವಾಗ ಪೊಲೀಸ್ ಇಲಾಖೆಯವರು ಒಳ ಉಡುಪು ಇರಲಿಲ್ಲ ಸೌಜನ್ಯನ ಬಾಡಿ ಮೇಲೆ. ಧರ್ಮಸ್ಥಳದ ಗ್ರಾಮದಲ್ಲಿ ಯಾವುದೇ ಒಂದು ಅತ್ಯಾಚಾರ ಕೊಲೆಯಾದ ಹೆಣ್ಣು ಮಕ್ಕಳನ್ನು ನೋಡುವಾಗ ಆ ಶವದಲ್ಲಿ ಒಳ ಉಡುಪು ಇರಲಿಲ್ಲ. ನನಗೆ ಈಗ ಏನೋ ಒಂದು ಗೊಂದಲ, ಈ ಒಳ ಉಡುಪಿಗೂ ಈ ಬೋಳಂಗಡಿಗೂ ಏನು ಸಂಬಂಧ ಹೇಳುವಾಗ ಇವನಿಗೆ ಗೊತ್ತುಂಟು ಅಲ್ಲಿ ಕೊಲೆ ಆದದ್ದು ಎಲ್ಲ ವಿಷಯ ಇವ ಹೇಳ್ತಾನೆ. ಇವನು ಹಿರಿಯ ಪತ್ರಕರ್ತ, ನನಗೆಲ್ಲ ಗ್ರಾಮದಲ್ಲಿ ಆದ ಬಗ್ಗೆ ವಿಷಯದ ಬಗ್ಗೆ ಇವ ಮಾತಾಡ್ತಾನೆ, ಸೌಜನ್ಯನ ಬಗ್ಗೆ ಇವ ಮಾತಾಡಿದ. ಈಗ ನನಗೆ ಪ್ರಶ್ನೆ, ಈ ಒಳ ಉಡುಪು ಯಾಕೆ ಇರುವುದಿಲ್ಲ ಈ ದೇಹದಲ್ಲಿ? ನನಗೆ ಅರ್ಥ ಆಗ್ತಾ ಉಂಟು, ಈ ಒಳ ಉಡುಪು ಎಲ್ಲ ಕೊಂಡೋಗೋದ್ರಲ್ಲಿ ಈ ಬೋಳಂಗಡಿ ಇದ್ದಾನಂತ ಆಗ್ತದೆ. ಯಾಕೆಂದರೆ ಚಡ್ಡಿ ಬಿಟ್ಟು ಇವನು ಏನು ಮಾತಾಡೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಮೊದಲೊಬ್ಬ ಉಮೇಶ್ ರೆಡ್ಡಿ ಅಂತ ಇದ್ದ. ಇವನು ಎಲ್ಲ ಹೆಣ್ಮಕ್ಕಳ ಒಳ ಉಡುಪನ್ನು ಕೊಂಡೋಗ್ತಾ ಇದ್ದ, ಒಂದು ಕಾಮುಕ. ಹಾಗೆ ಇವನು ಕೇವಲ ಹೆಣ್ಣು ಮಕ್ಕಳದಲ್ಲ, ಗಂಡಸರ ಚಡ್ಡಿಯಿಂದೇ ಬಿದ್ದಿದ್ದಾನೆ. ಇವತ್ತೀಗ ಮಹೇಶಣ್ಣನ ಚಡ್ಡಿಯಿಂದೇ ಬಿದ್ದಿದ್ದಾನೆ. ನಾನು ಆದಿತ್ಯವಾರ ಸುಬ್ರಹ್ಮಣ್ಯದ ಗ್ರಾಮದಲ್ಲಿ ಒಂದು ಸಭೆ ಇತ್ತು ನಮಗೆ. ಅಲ್ಲಿ ಕೂತ್ಕೊಳ್ಳುವಾಗ, ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ಇವೊಂದೊಂದು ಯೂಟ್ಯೂಬ್ ನೋಡಿದೆ, ನನಗೆ ಕಳಿಸಿದರು ಕೆಲವರು. ಚಡ್ಡಿ ಬಿಟ್ಟು ಓಡಿ ಹೋದ ತಿಮರೋಡಿ ಅಂತ. ಮಹೇಶಣ್ಣನನ್ನು ಯಾರ ಪೊಲೀಸರು ಧಾರವಾಡದಿಂದ ಬಂದಿದ್ದಾರಂತೆ. ಆನಂತರ ಮಹೇಶಣ್ಣ ಚಡ್ಡಿ ಬಿಟ್ಟು ಓಡಿ ಹೋದಂತೆ. ಪೊಲೀಸರು ಬಂದಿದ್ದರೆ ಮನೆಗೆ ಬಂದಿದ್ದರು. ಮಹೇಶಣ್ಣನನ್ನು ಯಾವ ಪೊಲೀಸ್ ಇಟ್ಕೊಂಡು ಹೋಗಲಿಲ್ಲ. ಡೆಫಾಮೇಷನ್ ಕೇಸಲ್ಲಿ ವಾರಂಟ್ ಆದದ್ದು, ದೊಡ್ಡ ಕೇಸನ್ನಲ್ಲಿ ಇಟ್ಕೊಂಡು ಹೋಗಲಿಲ್ಲ. ಬೆಳಿಗ್ಗೆ ಬಂದವರು ಮಹೇಶಣ್ಣ ನೇರ ಸಂಜೆ ವೇದಿಕೆಯಲ್ಲಿ ಇರುವಾಗ ಇವನು ಯೂಟ್ಯೂಬಲ್ಲಿ ಈ ರೀತಿ ಮಾತಾಡೋದು ಹೇಳುವಾಗ ವೇದಿಕೆಯಲ್ಲೇ ನಾನು ಕೂತು ಅವನಿಗೆ ಮೆಸೇಜ್ ಕಳಿಸಿದ್ದೇನೆ, ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಕಳಿಸ್ತೇನೆ ನಿಮಗೆ. ಇದು ಯಾರು ಕೂತದು, ನಿನ್ನ ಅಪ್ಪನ ಅಂತ ನಾನು ಕಳಿಸಿದ್ದೇನೆ. ನೀನು ಚಡ್ಡಿ ಬಗ್ಗೆ ಇಲ್ಲಿ ಮಾತಾಡೋದಾದರೆ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಕೂತಿದ್ದೇನೆ, ಇಲ್ಲದಿದ್ದರೆ ನಿನ್ನ ಚಡ್ಡಿ ಅಲ್ಲಿ ಇರುವುದಿಲ್ಲ, ನೀನು ಸಹ ಓಡ್ತೀಯ ಅಂತ ನಾನು ಮೆಸೇಜ್ ಹಾಕಿದೆ. ಸುಮ್ಮನೆ ಯೂಟ್ಯೂಬ್ಗಳನ್ನು ಮಾತಾಡಿ ಇವನೊಂದು ಆಟದ ಸಾಮಾನಾಗೆ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ಇಟ್ಕೊಂಡು. ಇವನು ಹಣಕ್ಕೋಸ್ಕರ ಸೌಜನ್ಯನ ಪ್ರಕರಣದಲ್ಲಿ ಇವನಿಗೆ ಹಣ ಮಾಡಲಿಕ್ಕಿದ್ರೆ ಮಾಡಲಿ, ಆದರೆ ಬೇಡದ ವಿಷಯ ಹಾಕುವುದಲ್ಲ. ಕೆಲವು ವಿಷಯ ನೀವು ನೋಡ್ಬೋದು, ಪೊಲೀಸರ ವಿಷಯ ದೊಡ್ಡ ಇವ ಒಂದು ಸಂಶೋಧನೆ ಮಾಡುವಾಗೆ ಇವನದೊಂದು ಪೊಲೀಸ್ ನ್ಯೂಸ್ ಮಾಡ್ತಾನೆ. ಆ ಪೊಲೀಸ್ ನ್ಯೂಸಲ್ಲಿ ಇವನು ಕೆಲವೊಮ್ಮೆ ಗೊತ್ತಿದ್ದಾಗೆ ಒಂದು ಡೇಟ್ ಹೇಳ್ತಾನೆ, ಗೊತ್ತಿದ್ದಾಗೆ ಸ್ಥಳ ಹೇಳ್ತಾನೆ. ನಾವೆಲ್ಲ ಎಣಿಸ್ತೇವೆ ಏನಾ ಇವ ದಾಖಲೆ ಇಟ್ಕೊಂಡು ಮಾತಾಡೋದು ಅಂತ. ನಾವು ಅದನ್ನು ಕ್ಲಾರಿಟಿ ತಗೊಳ್ಳುವಾಗ ಆ ಡೇಟಿಗೂ ಜಾಗಕ್ಕೂ ಸಂಬಂಧನೇ ಇರುವುದಿಲ್ಲ. ಯಾಕೆಂದರೆ ಜನಗಳು ಅದನ್ನೆಲ್ಲ ನೋಡಲಿಕ್ಕೆ ಹೋಗುವುದಿಲ್ಲ, ಏನೋ ಒಂದು ಗೊತ್ತಿದ್ದು ಮಾತಾಡೋದಂತ. ಇವನೆಲ್ಲ ಬೋಳಂಗಡಿ ಬೊಗಳೇ ಬಿಡೋದು. ಹಾಗೆ ನಾನು ಎಲ್ಲರಲ್ಲಿ ಹೇಳ್ತೇನೆ, ಇವನ ಯೂಟ್ಯೂಬನ್ನು ನೀವು ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಯಾಕೆಂದರೆ ಅದನ್ನು ಕೇಳಲಿಕ್ಕೂ ಆಗೋದಿಲ್ಲ. ನಾವು ಸಹ ಅವನ ಯೂಟ್ಯೂಬ್ ಯಾವುದು ನೋಡುವುದಿಲ್ಲ. ಕೆಲವು ಮಾತ್ರ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡುವಾಗ ಇವನ ಹುಚ್ಚನಿಂದ ಕೆಲವೆಲ್ಲ ಸತ್ಯಗಳು ಹೊರಗೆ ಬರ್ತದೆ. ಯಾಕೆಂದರೆ ಇವನು ಮಾಡುವುದೆಲ್ಲ ಈ ಕುಡ್ದ ಸಂದರ್ಭದಲ್ಲಿ ರಾತ್ರಿ ಒಂದು ಕೆಲವೊಮ್ಮೆ ಮಾಡ್ತಾನೆ ಇವನು. ಕೆಲವೊಮ್ಮೆ ಮೊನ್ನೆ ಶನಿವಾರ ಹಗಲೇ ಕುಡ್ದಿರಬೇಕು, ಇಲ್ಲದಿದ್ದರೆ ಮಹೇಶಣ್ಣ ವೇದಿಕೆಯಲ್ಲಿದ್ದ ಆ ಸಭೆ ಲೈವ್ ಹೋಗ್ತಾ ಉಂಟು. ಎಲ್ಲರೂ ಮಹೇಶಣ್ಣನನ್ನು ವೇದಿಕೆಯಲ್ಲಿ ನೋಡ್ತಾ ಇದ್ದಾರೆ. ಸೌಜನ್ಯ ಹೊರಟ ಸಭೆಯಲ್ಲಿ ಇವ ಚಡ್ಡಿ ಬಿಟ್ಟು ಓಡಿ ಹೋದದ ಮಹೇಶ ಹೇಳುವಾಗ ಇವ ಯಾರ ಚಡ್ಡಿಯನ್ನು ಹಿಡ್ಕೊಂಡು ಬರ್ತಾನ? ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು, ನಮ್ಮ ಮಂಗಳೂರಲ್ಲಿ ಇರುವುದು ಈತ, ಮಂಗಳೂರಲ್ಲಿ ಇರೋದು ನಮ್ಮ ಹಾಸ್ಟೆಲ್ ಹುಡುಗಿಯರ ಹತ್ರ ನಾನು ಹೇಳ್ತಾ ಇದ್ದೇನೆ, ದಯಮಾಡಿ ಇನ್ನು ನೀವು ನಿಮ್ಮ ಒಳ ಉಡುಪು ಚಡ್ಡಿ ಎಲ್ಲಿಯಾದರೂ ಹಾಕುವಾಗ ಜಾಗ್ರತೆ ಮಾಡಿ. ಈತ ವಿಕೃತ ಕಾಮಿ ನಿಮ್ಮ ಚಡ್ಡಿಯನ್ನು ಹಿಡ್ಕೊಂಡು ಹೋಗುವ. ಯಾರ್ದೆಲ್ಲ ಹಾಸ್ಟೆಲಲ್ಲಿ ಚಡ್ಡಿ ಕಾಣೆಯಾಗಿದೆ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಟ್ಟರೆ ಹುಡುಕಬೇಕು ಎಲ್ಲಿ? ಈ ಬೋಳಂಗಡಿಯ ಒಂದು ಕಚೇರಿಯ ಮನೆಯಲ್ಲೇ ಹುಡುಕಿದರೆ ಇಂಥ ಚಡ್ಡಿ ಸಿಗ್ತದೆ. ಹಾಗಾಗಿ ನಾನು ಆ ಕಾಮುಕನಲ್ಲಿ ಹೇಳ್ತೇನೆ, ನೀನು ಯೂಟ್ಯೂಬ್ ಮಾಡು,
ನಿನ್ನ ಹೊಟ್ಟೆಪಾಡಿಗಾಗಿ ನೀನು ಮಾಡ್ತಾ ಇದ್ದಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಬಾಯಿಗೆ ಬಂದ ವಿಷಯ ಹಾಕಬೇಡ, ಬಾಯಿಗೆ ಬಂದ ವಿಷಯ ಹಾಕಬೇಡ. ನಮಗೂ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಮಹೇಶಣ್ಣ ವೇದಿಕೆಯಲ್ಲಿ ಇರುವಾಗ ಯಾರು ಚಡ್ಡಿ ಬಿಟ್ಟು ಓಡಿ ಹೋಗುದು ಅಂತ ನಮಗೂ ಕಂಪ್ಲೇಂಟ್ ಕೊಡ್ಬೋದು. ನಿನಗೆ ಚಡ್ಡಿಗೆ ಗತಿ ಇಲ್ಲದ್ರೆ ಹೇಳ್ಕೊ, ಸ್ವಲ್ಪ ನಾವು ಹಳೆ ಚಡ್ಡಿಯೆಲ್ಲ ಒಟ್ಟು ಮಾಡಿಕೊಂಡು ನಿನಗೆ ಒಂದು ಗಿಫ್ಟ್ ಕೊಡ್ತೇವೆ. ನೀನು ನೇರ ಹೇಳು. ಯೂಟ್ಯೂಬಲ್ಲಿ ಖಾಲಿ ಚಡ್ಡಿಯ ಕತೆ ಮಾತ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ. ಆದರೆ ನಮಗೆ ಇದೊಂದು ತಮಾಷೆ ಅನ್ನಿಸ್ತಾ ಉಂಟು. ನಿನ್ನನ್ನೇನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಆದರೆ ನಿನಗೆ ಉತ್ತರ ಕೊಡಬೇಕು. ಈ ರೀತಿ ನೀನು ಪೊಲೀಸ್ ಬಂದಾಗ ಓಡಿ ಹೋದ ಅಂತ ಹೇಳುವಾಗ ಸಮಾಜ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬಾರ್ದು. ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೂ ನಮ್ಮಲ್ಲಿ ಪ್ರೂಫ್ ಉಂಟು. ಮಹೇಶ್ ಅಣ್ಣ ಎಲ್ಲಿ ಹೋಗಲಿಲ್ಲ, ವೇದಿಕೆಯಲ್ಲೇ ಇದ್ದರು, ಆ ದಿವಸ ರಾತ್ರಿವರೆಗೇನು ಇದ್ದರು. ನಿನ್ನ ಮಧ್ಯಾಹ್ನವೇ ನೀನು ಓಡಿ ಹೋದ ಅಂತ ಹೇಳುವಾಗ, ನಿನ್ನ ಯೂಟ್ಯೂಬ್, ನೀನೊಂದು ನೇರ ಮಾತಿನ ಹಿರಿಯ ಪತ್ರಕರ್ತ ಹೇಳುವಾಗ ಇನ್ನು ನಿನ್ನನ್ನು ಯಾವುದೇ ಮಾಧ್ಯಮದಲ್ಲಿ ಚರ್ಚೆಗಳಿಗೆ ಕೂತ್ಕೊಳ್ಳಿಸಬೇಕು, ಜಾಗ್ರತೆ. ನಾನು ಇಲ್ಲಿನ ಮಂಗಳೂರಿನ ಮಾಧ್ಯಮದವರ ಹತ್ರ ಸಹ ಹೇಳೋದು, ಇವನ ನೇರ ಮಾತು ಹಿರಿಯ ಪತ್ರಕರ್ತ ಅಂತ ನೀವು ಆ ಮಾಧ್ಯಮದಲ್ಲಿ ಕೂತ್ಕೊಳ್ಳಿಸಿ ಏನೇನು ಬೊಗಳೆ ಬಿಡಲಿಕ್ಕೆ ಮಾಡಿದರೆ ನಾವು ಮುಂದೊಂದು ದಿನ ನಿಮ್ಮ ಸ್ಟುಡಿಯೋಕ್ಕೆ ಬರ್ತೇವೆ, ಇವನಿಗೆ ನಾವು ಗೆರವಾಗ್ತೇವೆ. ಯಾಕೆಂದರೆ ಬೇಡದ ವಿಷಯವನ್ನು ನೀವು ಎತ್ತುತ್ತಾ ಇದ್ದಾನೆ. ಸೌಜನ್ಯ ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೇವೆ. ಅದನ್ನು ಏನೋ ಒಂದು ಕುಡುಕ, ಒಂದು ಬಾಟ್ಲ್ ಕುಡಿಯುವುದಕ್ಕೋಸ್ಕರ, ಹಣಕ್ಕೋಸ್ಕರ ಇವನೊಂದು ಯೂಟ್ಯೂಬ್ ಮಾಡಿ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಈ ರೀತಿ ಇವನು ಬಾಯಿಗೆ ಬಂದದ್ದು ಮಾತಾಡೋದು ಹೇಳುವಾಗ ನನಗೆ ಕೇಳಬೇಕು, ಇವ ತಾಯಿಯ ಗರ್ಭದಿಂದ ಹುಟ್ಟಲಿಲ್ವಾ? ಯಾವುದಾದ್ರೂ ನಾಯಿಗೆ ಹುಟ್ಟಿದಾನ ಅಂತ ಕೇಳಬೇಕು. ತಾಯಿಯ ಗರ್ಭದಲ್ಲಿ ಹುಟ್ಟಿದರೆ ಇವನಿಗೆ ಹೆಂಡತಿ ಇರ್ತಿದ್ರೆ, ಇವನಿಗೆ ಮಕ್ಕಳು ಇರ್ತಿದ್ರೆ ಈ ರೀತಿಯ ಮಾತಾಡುವುದಿಲ್ಲ. ನೇರ ಮುಖಾಮುಖಿ ಒಂದು ಪತ್ರಕರ್ತನಾಗಿ ನೀನು ನಮ್ಮೊಟ್ಟಿಗೆ ನಮ್ಮನ್ನೊಮ್ಮೆ ಬಾಡಲ್ಲ ನೀನು. ನಾನು ಎಷ್ಟೋ ಸಲ ಹೇಳಿದ್ದೇನೆ, ನನಗೆ ಸಂದರ್ಶನ ಮಾಡು. ಆ ಸಲ ಟ್ಯಾಬ್ಲೋದ ವಿಷಯದಲ್ಲಿ ಸಹ ಬಾಯಿಗೆ ಬಂದದ್ದು ಮಾತಾಡಿದ್ದಾನೆ, ಸೀಸ್ ಮಾಡಿದ್ದು ಅಲ್ಲಿ ಇಲ್ಲಿ. ಇವನಿಗೆ ಏನು ಗೊತ್ತಿಲ್ಲ. ಮತ್ತೆ ಕರೆ ಮಾಡು ಹೇಳ್ತಾನೆ, ಪ್ರಸನ್ನಕ್ಕ ಹೌದಾ, ನಾನು ನೋಡ್ತೇನೆ ಪ್ರಸನ್ನಕ್ಕ. ಮತ್ತು ಇವನದು ಏನು ನೇರ ಮಾತು? ನಾನು ಹಾಗೆ ಮಾಧ್ಯಮಗಳಲ್ಲಿ ದಯಮಾಡಿ ಹೇಳ್ತೇನೆ, ಇವನು ಹಿರಿಯ ಪತ್ರಕರ್ತ ಅಂತ ನಿಮ್ಮ ಮಾಧ್ಯಮದಲ್ಲಿ ಕೂತು ಮಾಧ್ಯಮ ಧರ್ಮವನ್ನು ಮರೆತು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡುವವನನ್ನು ಕೂತ್ಕೊಳ್ಳಿಸಿದರೆ ಜಾಗ್ರತೆ ಅಂತ ಹೇಳ್ತೇನೆ. ಬೋಳಂಗಡಿಗೆ ಇನ್ನೊಮ್ಮೆ ಹೇಳ್ತೇನೆ, ಹೊಟ್ಟೆಪಾಡಿಗಾಗಿ ನೀನು ಯೂಟ್ಯೂಬ್ ಬಳಸು, ಆದರೆ ಹೋರಾಟಗಾರರ ಬಗ್ಗೆ ಬಾಯಿಗೆ ಬಂದದ್ದು ಮಾತಾಡಿದರೆ ನಾನು ಕಂಪ್ಲೇಂಟು ಮಾಡೋದಿಲ್ಲ. ಆ ಸಲ ಮಾಡಲಿಲ್ಲ, ನಿನ್ನ ಹತ್ರ ಒಳ್ಳೆಯರಲ್ಲಿ ನಾನು ಮಾತಾಡಿದ್ದೇನೆ. ಈ ಸಲ ಇಂಥದ್ದೆಲ್ಲ ಪದ ಬಳಕೆ ಮಾಡುವಾಗ ನಿನಗೆ ಒಂದು ದಿನ ಈ ಚಡ್ಡಿ, ಹಳೆ ಚಡ್ಡಿ ಉಂಟಲ್ಲ, ಎಲ್ಲ ಚಡ್ಡಿ ತಂದು ನಿನ್ನ ಕುತ್ತಿಗೆಗೆ ನಾವು ಹಾರ ಹಾಕ್ತೇವೆ.